ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರ ರೈತರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ಇದು ರೈತರಿಗೆ ಒಂದು ಸಂತೋಷದ ವಿಚಾರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಇದು ರೈತರಿಗಂತಲೇ ಭರ್ಜರಿ ಗುಡ್ ನ್ಯೂಸ್ ಅನ್ನು ಹೊರಡಿಸಲಾಗ್ತಾ ಇದೆ. ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯಲ್ಲಿ ರೈತರಿಗೆ ಅತ್ಯುತ್ತಮದ ಗುಡ್ ನ್ಯೂಸ್ ಪ್ರತಿ ರೈತರಲ್ಲಿ ಕೂಡ ತಿಳಿದು ಬರ್ತಾ ಇದೆ. ಈ ಒಂದು ಯೋಜನೆಯು ರೈತರ ಆರ್ಥಿಕ ಸಮಸ್ಯೆಯನ್ನು ಹೇಗೆ ಕಡಿಮೆ ಮಾಡಲಾಗ್ತಾ ಇದೆ ಮತ್ತು ಯಾವ ಯಾವ ಬದಲಾವಣೆಯನ್ನು ತರಲಾಗ್ತಾ ಇದೆ ಹಾಗೂ ನಮ್ಮ ಕರ್ನಾಟಕದ ರೈತರಿಗೆ ಇದರಿಂದ ಯಾವ ರೀತಿ ಪ್ರಯೋಜನ ಸಿಗ್ತಾ ಇದೆ, ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆ ಅನ್ನೋದು ಯಾವ ರೀತಿ ರೈತರಿಗೆ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ 1 ಎಕರೆಗೆ ಕೂಡ ಇಲ್ಲಿ 50,000 ಕೂಡ ಹಣ ಜಮವಾಗ್ತಾ ಇದೆ. ಸ್ನೇಹಿತರೆ, ನೀವು ನಿಮ್ಮ ಫಸಲ ಬಿಮಾ ಯೋಜನೆ ಹಣವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ 50,000 ಕೂಡ 1 ಎಕರೆಗೆ ಸಿಗ್ತಾ ಇದೆ. ನಿಮ್ಮ ಬೆಳೆಯು ಈ ರೀತಿ ಹಾಳಾಗಿದ್ರೆ ಅಥವಾ ಯಾವ ರೀತಿ ನಿಮ್ಮ ಬೆಳೆ ಇದೆ ಎನ್ನುವ ಒಂದು ನಿರ್ಧಾರದ ಮೇಲೆ ನಿಮ್ಮ ಒಂದು ಫಸಲ ಬಿಮಾ ಯೋಜನೆ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ. ಯಾವ ರೀತಿ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ರೀತಿ ಒಂದು ಯೋಜನೆ ರೈತರ ಖಾತೆಗೆ ಬರಲಾಗ್ತಾ ಇದೆ ಎನ್ನುವ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ಕೂಡ ಅರ್ಥವಾಗುವುದಿಲ್ಲ. ಸ್ನೇಹಿತರೆ, ಇಲ್ಲಿ ಫಸಲ ಬಿಮಾ ಯೋಜನೆ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ನಮ್ಮ ದೇಶದಲ್ಲಿ ಕೃಷಿ ಸಂಪೂರ್ಣವಾಗಿ ಪ್ರಕೃತಿಯಲ್ಲಿ ಅವಲಂಬಿತವಾಗಿದೆ. ನಮ್ಮ ದೇಶವು ರೈತರಿರೋದಕ್ಕೆ ಇಷ್ಟು ಮುಂದುವರಿಯುತ್ತಾ ಇರುವ ದೇಶವಾಗಿದೆ. ಅದಕ್ಕಾಗಿ ಇಲ್ಲಿ ರೈತರಿಗೆ ಹಲವಾರು ಯೋಜನೆ ಕೂಡ ಸಿಗ್ತಾ ಇದೆ. ನಮ್ಮ ದೇಶದ ಈ ಒಂದು ಫಸಲ ಬಿಮಾ ಯೋಜನೆಯು ಯಾವ ರೀತಿಯಾಗಿ ಸಿಗ್ತಾ ಇದೆ ಮತ್ತು ನಮ್ಮ ಕರ್ನಾಟಕಕ್ಕೆ ಯಾವ ರೀತಿ ಒಂದು ಹಣ ಜಮವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಮಳೆ ಬರದೇ ಇರುವ ಒಂದು ಸಮಸ್ಯೆಯಿಂದ ಅಥವಾ ಅತಿ ಹೆಚ್ಚಾದ ಮಳೆ ಬಂದು ರೈತರ ಒಂದು ಬೆಳೆಗಳು ಹಾನಿಯಾದ ಸಮಸ್ಯೆಯಿಂದ ಮತ್ತು ಕೀಟ ಅಥವಾ ರೋಗಗಳ ಸಮಸ್ಯೆಯಿಂದ ಎಲ್ಲ ಕಾರಣಗಳಿಂದನೂ ಕೂಡ ರೈತರ ಒಂದು ಭಾರಿ ನಷ್ಟವಾಗಿರ್ತಾರೆ. ಅವರ ಒಂದು ಬೆಳೆಯನ್ನು ಕಳೆದುಕೊಂಡು ಆ ಒಂದು ಸಮಸ್ಯೆಯನ್ನು ಪರಿಹರಿಸಲು ಕೂಡ ಕೇಂದ್ರ ಸರ್ಕಾರ 2016ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಫಸಲ ಬಿಮಾ ಯೋಜನೆಯು ಪ್ರತಿಯೊಬ್ಬ ರೈತರಿಗೂ ಸಿಗುವಂತ ಯೋಜನೆ ಆಗಿದೆ. ಇದರಲ್ಲಿ ಫಸಲ ಬಿಮಾ ಯೋಜನೆಯು ಆರಂಭವಾಗಿದ್ದೆ 2016ರಲ್ಲಿ. ಹೌದು ಸ್ನೇಹಿತರೆ, 2016ರಲ್ಲಿ ಫಸಲ ಬಿಮಾ ಯೋಜನೆ ಆರಂಭವಾಯಿತು. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಬೆಳೆ ನಷ್ಟವಾದಾಗ ರೈತರಿಗೆ ಹಣಕಾಸು ಸಹಾಯ ನೀಡಲಾಗುತ್ತದೆ ಮತ್ತು ರೈತರ ಆದಾಯ ಸ್ಥಿತಿಯನ್ನು ಕೂಡ ನೀಡಲಾಗುತ್ತದೆ. ಹಾಗೆಯೇ ರೈತರ ಸಾಲದ ಒತ್ತಡವನ್ನು ಕೂಡ ಕಡಿಮೆ ಮಾಡಲಾಗುತ್ತದೆ. ಸರಳವಾಗಿ ಹೇಳೋದಾದ್ರೆ, ಬೆಳೆ ಹಾನಿಯಾದರೆ ಸರ್ಕಾರ ವಿಮೆಯ ಮೂಲಕ ಅವರಿಗೆ ರೈತರಿಗೆ ಹಣವನ್ನು ನೀಡಲಾಗುತ್ತದೆ. ಸರಳವಾಗಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಯ ಹಣವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು, ಹಾಗೆ ರೈತರಿಗೆ ಯಾವ ರೀತಿ ಒಂದು ಯೋಜನೆ ಸಹಾಯವಾಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಯೋಜನೆಯು ರೈತರಿಗೆ ಒಂದು ದೊಡ್ಡ ಆರ್ಥಿಕ ರಕ್ಷಣೆಯನ್ನು ಕೊಡುವ ಯೋಜನೆ ಆಗಿದೆ. ಉದಾಹರಣೆಯಲ್ಲಿ ತಿಳಿಸೋದಾದ್ರೆ, ಬರಗಾಲ, ಪ್ರವಾಹ ಮತ್ತು ಆನೆಕಲ್ಲು ಮಳೆ, ಕೀಟ ರೋಗ ಇವೆಲ್ಲವುಗಳಿಗೆ ಬೆಳೆ ಹಾನಿಯಾದರೆ, ರೈತರ ಕೃಷಿ ಹಾನಿಯಾದರೆ ಈ ಒಂದು ವಿಮೆಯನ್ನು ನೀಡಲಾಗುತ್ತದೆ. ವಿಮೆ ಕೂಡ ರೈತರ ಬೆಳೆಗೆ ಸಿಗುತ್ತದೆ. ಇದರಿಂದ ಪ್ರಯೋಜನ ಯಾವ ರೀತಿ ಸಿಗುತ್ತಿದೆ ಅಂದ್ರೆ, ರೈತರು ಸಾಲದಲ್ಲಿ ಮುಳುಗುವುದು ಕೂಡ ತಪ್ಪಿಸಲಾಗುತ್ತದೆ. ಕುಟುಂಬದ ಆರ್ಥಿಕ ಸ್ಥಿತಿ ಉಳಿಸಿದಂತಾಗುತ್ತದೆ. ಕೃಷಿ ಬದಲಾಗುವುದರಿಂದ ಸಹಾಯ ದೇಶದ ಮಟ್ಟಿಗೆ ಸುಧಾರಿಸಲಾಗುತ್ತದೆ. ಹೊಸ ಬದಲಾವಣೆ ಕೂಡ ಸಿಗ್ತಾ ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ದೊಡ್ಡ ಬದಲಾವಣೆ ಏನು ಅಂದ್ರೆ ಸ್ನೇಹಿತರೆ, ಹೊಸ ಸೌಲಭ್ಯಗಳು ಸಿಗ್ತಾ ಇದೆ. ಕಾಡು ಪ್ರಾಣಿಗಳ ದಾಳಿಯಿಂದ ಕೂಡ ವಿಮೆಗಳು ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ಅಂದ್ರೆ ಕಾಡು ಪ್ರಾಣಿಗಳು ಕೃಷಿಯನ್ನು ಹಾನಿ ಮಾಡಿದರೆ ಅಥವಾ ಕಾಡು ಪ್ರಾಣಿಗಳು ರೈತರ ಬೆಳೆಗಳಿಗೆ ಏನಾದ್ರೂ ತೊಂದರೆ ಮಾಡಿ ಅವರ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ರು ಕೂಡ ವಿಮೆ ಸಿಗ್ತಾ ಇದೆ. ಇದು ಕೂಡ ದೊಡ್ಡ ಬದಲಾವಣೆ ಆಗಿದೆ. ಉದಾಹರಣೆಯಲ್ಲಿ ತಿಳಿಸೋದಾದ್ರೆ, ಆನೆ ಅಥವಾ ಕಾಡು ಹಂದಿ, ಕಾಡು ಪ್ರಾಣಿಗಳು ಯಾವುದಾದ್ರೂ ಬೆಳೆಯನ್ನು ಹಾನಿ ಮಾಡಿದ್ರೆ ಪ್ರತಿಯೊಬ್ಬ ರೈತರಿಯ ಬೆಳೆಗೆ ಸಂಪೂರ್ಣವಾಗಿ ಅವರ ಹಣವನ್ನು ನೀಡಲಾಗುತ್ತದೆ. ಆ ಒಂದು ಹಣವು ವಿಮೆ ಆಗಿ ಇನ್ಸೂರೆನ್ಸ್ ಆಗಿ ಸಿಗ್ತಾ ಇದೆ. ಮತ್ತೆ ಹೆಚ್ಚು ಮಳೆ ಬಂದು ಗದ್ದೆಯಲ್ಲಿ ನೀರು ನಿಂತು ರೈತರ ಕೃಷಿ ಹಾನಿಯಾಗಿದ್ದರೂ ಕೂಡ ರೈತರಿಗೆ ಹಣದ ಸಹಾಯವನ್ನು ನೀಡಲಾಗುತ್ತದೆ. ಈಗ ವಿಮೆ ಹಣ ಸಿಗುತ್ತದೆ ಪ್ರತಿಯೊಬ್ಬ ರೈತರಿಗೂ. ಹೊಸ ನಿಯಮಗಳು 2026ರಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಈ ಒಂದು 2 ನಿಯಮವನ್ನು ಹೊಸದಾಗಿ ಜಾರಿಗೆ ತಂದಿದ್ದಾರೆ. ಕಾಡು ಪ್ರಾಣಿಯಿಂದ ಹಾನಿಯಾದರೆ ಕೂಡ ಸಿಗುತ್ತದೆ ಮತ್ತು ಗದ್ದೆಯಲ್ಲಿ ನೀರು ನಿಂತು ಕೂಡ ಹಾನಿಯಾದರೆ ಕೂಡ ಈ ಒಂದು ಯೋಜನೆಗೆ ಸೌಲಭ್ಯ ಸಿಗ್ತಾ ಇದೆ. ಈ ಒಂದು 2026ರಲ್ಲಿ ಈ ಒಂದು ಹೊಸ ಯೋಜನೆ ಬದಲಾವಣೆ ಆಗಿದೆ. ಆದರೆ ಇದು ಪ್ರಾರಂಭವಾಗಿದ್ದು 2016ರಲ್ಲಿ. 2016ರಿಂದ ಕೂಡ ಈ ಒಂದು ಯೋಜನೆ ಪ್ರತಿಯೊಬ್ಬ ರೈತರಿಗೂ ವರ್ಷ ಸಿಗುತ್ತಲೇ ಇದೆ ಮತ್ತು ಇವಾಗೂ ಕೂಡ ರೈತರ ಖಾತೆಗೆ ಜಮವಾಗ್ತಾ ಇದೆ. ಪ್ರೀಮಿಯಂ ಎಷ್ಟು ಹಣ ಸಿಗುತ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಎಷ್ಟು ಹಣ ರೈತರಿಗೆ ಸಿಗುತ್ತದೆ, ರೈತರು ಎಷ್ಟು ಹಣವನ್ನು ಕಟ್ಟಿದರೆ ರೈತರಿಗೆ ಎಷ್ಟು ಹಣ ಸಿಗುತ್ತದೆ ಅಂತ ನೋಡೋದಾದ್ರೆ
ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡ್ಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ನಿಮ್ಗೆ ಅರ್ಥವಾಗೋದಿಲ್ಲ. ಸ್ನೇಹಿತರೆ ಇಲ್ಲಿ ಎಷ್ಟು ಹಣವನ್ನು ಕಟ್ಟಿದರೆ ಎಷ್ಟು ಪ್ರೀಮಿಯಂ ಸಿಗುತ್ತದೆ? ಇಲ್ಲಿ 50,000ವರೆಗೂ ಕೂಡ ಹಣವನ್ನು ನೀಡಲಾಗುತ್ತಿದೆ ಒಂದು ಎಕರೆಗೆ. ಖರೀಫ್ ಬೆಳೆಗೆ 2% ಅಷ್ಟು ಸಿಗ್ತಾ ಇದೆ, ರಬ್ಬಿ ಬೆಳೆಗೆ 1.5% ಅಷ್ಟು ಸಿಗ್ತಾ ಇದೆ ಮತ್ತು ವಾಣಿಜ್ಯ ಬೆಳೆಗೆ 5% ಅಷ್ಟು ಸಿಗ್ತಾ ಇದೆ. ಅಂದ್ರೆ ಖರೀಫ್ ಬೆಳೆಗೆ ನೀವು 1,000ವನ್ನು ಕಟ್ಟಬೇಕಾಗುತ್ತದೆ ಮತ್ತು ರಬ್ಬಿ ಬೆಳೆಗೆ 750 ರೂಪಾಯಿಯನ್ನು ಕಟ್ಟಬೇಕಾಗುತ್ತದೆ ಮತ್ತು ವಾಣಿಜ್ಯ ಬೆಳೆಗೆ 2,500 ರೂಪಾಯಿಯನ್ನು ಕಟ್ಟಬೇಕಾಗುತ್ತದೆ. ಇಷ್ಟು ಪ್ರೀಮಿಯಂ ಅನ್ನು ನೀವು ಪಾವತಿಸಿದರೆ ನಿಮಗೆ ಹಣವನ್ನು ಒಂದು ಎಕರೆಗೆ 50,000ವರೆಗೂ ಕೂಡ ನೀಡಲಾಗ್ತಾ ಇದೆ. ಈ ಒಂದು ಹಣವು ಸರ್ಕಾರದಿಂದ ನೀಡಿರುವಂತಹ ಹಣವಾಗಿದೆ. ಹಾನಿ ಒಳಗಾಗಿದ್ದರೆ ಮಾತ್ರ ಈ ಒಂದು ಯೋಜನೆ ಲಾಭ ಸಿಗ್ತಾ ಇದೆ. ರೈತರ ಬೆಳೆಗಳು ಹಾನಿಯಾಗಿ 72 ಗಂಟೆ ಒಳಗಡೆ ಈ ಒಂದು ಮಾಹಿತಿಯನ್ನು ನೀವು ನೀಡಬೇಕಾಗುತ್ತದೆ. ಗ್ರಾಮ ಪಂಚಾಯಿತಿ ಅಥವಾ ಕೃಷಿ ಅಧಿಕಾರಿಗಳಿಗೆ ಹಾನಿಯಾಗಿದೆ ನಮ್ಮ ಬೆಳೆಯು ಅಂತ ಕೂಡ ನೀವು ಮಾಹಿತಿಯನ್ನು ನೀಡಿದರೆ, ಮಳೆಯಿಂದ ಅಥವಾ ಬರಹದಿಂದ, ಕೀಟ ರೋಗದಿಂದ ಅಥವಾ ಕಾಡು ಪ್ರಾಣಿಗಳಿಂದ ಹಾನಿಯಾಗಿದ್ದರೆ 72 ಗಂಟೆ ಒಳಗೆ, ಹೌದು ಸ್ನೇಹಿತರೆ, 72 ಗಂಟೆ ಒಳಗೆ ಮಾಹಿತಿಯನ್ನು ನೀಡಿದರೆ ಖಂಡಿತವಾಗಿ ನಿಮ್ಗೆ ಫಸಲ ಬಿಮಾ ಯೋಜನೆಯ ಹಣವು ಬರ್ತಾ ಇದೆ. ಈ ಒಂದು ಯೋಜನೆಯು ಪ್ರತಿಯೊಬ್ಬ ರೈತರಿಗಂತಲೇ ನೀಡಿರುವಂತಹ ಯೋಜನೆ ಆಗಿದೆ. ಇದರಿಂದ ರೈತರ ಸಮಸ್ಯೆ ಯಾವ ರೀತಿ ಕಡಿಮೆ ಆಗುತ್ತದೆ ಅಂದ್ರೆ, ಈ ಒಂದು ಯೋಜನೆಯಿಂದ ರೈತರ ಜೀವನವನ್ನು ಸುಧಾರಿಸದಂತಾಗುತ್ತದೆ. ಬೆಳೆ ಹಾನಿಯಾದರೂ ಕೂಡ, ಸಂಪೂರ್ಣವಾಗಿ ನಷ್ಟವಾದರೂ ಕೂಡ ರೈತರಿಗೆ ಹಣ ಸಿಗುತ್ತದೆ. ಸಾಲ ತೀರಿಸಲು ಕೂಡ ಸಹಾಯವಾಗುತ್ತದೆ. ಆತ್ಮಹತ್ಯೆ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುವುದಕ್ಕೆ ಸುಲಭವಾಗುತ್ತದೆ. ಇದು ರೈತರಿಗೆ ಆರ್ಥಿಕ ರಕ್ಷಣೆಯನ್ನು ಒದಗಿಸುವ ಒಂದು ಯೋಜನೆ ಆಗಿದೆ. ರೈತರಿಗೆ ಆರ್ಥಿಕ ಸುರಕ್ಷತೆಯನ್ನು ನೀಡುವ ಯೋಜನೆ ಆಗಿದೆ. ಇದರಿಂದ ರೈತರ ವ್ಯವಸಾಯವನ್ನು ಸುಧಾರಿಸಲು ಸುಲಭವಾಗುತ್ತದೆ. ಕರ್ನಾಟಕದ ಸ್ಥಿತಿಯನ್ನು ನೋಡೋದಾದ್ರೆ, ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಉತ್ತಮವಾಗಿ ಜಾರಿಗೆ ಬಂದಿದೆ. ದೇಶದಲ್ಲಿ 2ನೇ ಸ್ಥಾನ ನಮ್ಮ ಕರ್ನಾಟಕಕ್ಕಿದೆ. ಲಕ್ಷಾಂತರ ರೈತರು ಇದರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಬಹಳಷ್ಟು ಜಿಲ್ಲೆಗೂ ಕೂಡ ಈ ಒಂದು ವ್ಯವಸ್ಥೆ ಸಿಗ್ತಾ ಇದೆ. ಕಲಬುರಗಿ, ಹಾವೇರಿ ಹಾಗೆ ಮಂಗಳೂರು ಜಿಲ್ಲೆಗಳಲ್ಲಿ, ಈ ಒಂದು 3 ಜಿಲ್ಲೆಗಳಲ್ಲಿ ಹೆಚ್ಚು ರೈತರು ನೋಂದಣಿ ಆಗಿದೆ ಅಂತ ಕೂಡ ಸರ್ಕಾರದ ದಾಖಲೆಯಲ್ಲಿ ತಿಳಿದು ಬರ್ತಾ ಇದೆ. ಸ್ನೇಹಿತರೆ, ಅರ್ಹತೆ ಮತ್ತು ದಾಖಲೆಗಳು ಯಾವ ರೀತಿ ಇರಬೇಕು ಅಂತ ನೋಡೋದಾದ್ರೆ, ಈ ಒಂದು ಯೋಜನೆ ಯಾವ ರೀತಿ ಅರ್ಹರಿರಬೇಕು ಅಂತ ನೋಡೋದಾದ್ರೆ, ಮಾಲೀಕರು ರೈತರಾಗಿರ್ಬೇಕು. ಗುತ್ತಿಗೆ ರೈತರಿಗೂ ಕೂಡ ಸಿಗ್ತಾ ಇದೆ, ಸಾಲದ ಪಡೆದ ರೈತರಿಗೂ ಕೂಡ ಸಿಗ್ತಾ ಇದೆ. ಅಗತ್ಯ ದಾಖಲೆಗಳು ಯಾವುವು ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಮತ್ತು ಭೂಮಿಯ ವಿವರ ಸರಿಯಾಗಿರ್ಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ನೇರವಾಗಿ ಜಮವಾಗುತ್ತದೆ. ಸ್ನೇಹಿತರೆ, ಫಸಲ ಬಿಮಾ ಯೋಜನೆಯು ರೈತರಿಗೆ ಒಂದು ದೊಡ್ಡ ಆಶ್ರಯವಾಗಿದೆ. ಸರಿಯಾಗಿ ತಿಳಿಸೋದಾದ್ರೆ, ಫಸಲ ಬಿಮಾ ಉತ್ತಮ ಫಲಿತಾಂಶ ಕೂಡ ಸಿಗುತ್ತಾ ಇದೆ. ಹಾಗೆ ರೈತರಿಗೆ ಒಂದು ಉಪಯುಕ್ತವಾದ ಯೋಜನೆ ಆಗಿದೆ. ಸ್ನೇಹಿತರೆ, ಫಸಲ ಬಿಮಾ ಯೋಜನೆಯ ಹಣವು ಯಾವ ಬೆಳೆಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ಭತ್ತ, ಜೋಳ ಹಾಗೆ ಕಾಫಿಗೆ ಈ ಒಂದು ಫಸಲ ಬಿಮಾ ಯೋಜನೆ ಹಣ ನಿಖರವಾಗಿ ಸಿಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಇದು ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಹೌದು ಸ್ನೇಹಿತರೆ, ಅಧಿಕೃತ ಮಾಹಿತಿಯ ಪ್ರಕಾರ ಈ ಒಂದು ಫಸಲ ಬಿಮಾ ಯೋಜನೆ ಹಣವು ಸರ್ಕಾರದಿಂದ ಬಿಡುಗಡೆ ಆಗಿದೆ. ಆದರೆ ವಿಮೆ ಕಂಪನಿಗೆ ಇನ್ನೂ ಜಮವಾಗಿಲ್ಲ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ಫಸಲ ಬಿಮಾ ಯೋಜನೆ ಹಣವು ಸರ್ಕಾರದಿಂದ ಬಿಡುಗಡೆ ಆಗಿದೆ. ಸರ್ಕಾರದಿಂದ ಬಿಡುಗಡೆ ಆದ ನಂತರ ವಿಮೆ ಕಂಪನಿಗೆ ಬಂದು ತಲುಪಬೇಕಾಗುತ್ತದೆ. ವಿಮೆ ಕಂಪನಿಯರು ರೈತರ ಖಾತೆಗೆ ಡಿಬಿಟಿ ಮೂಲಕ ಹಾಕಬೇಕಾಗುತ್ತದೆ. ಅದರಿಂದ ಆದಷ್ಟು ಬೇಗ ರೈತರ ಖಾತೆಗೆ ಈ ಒಂದು ಇನ್ಸೂರೇಷನ್ ಫಸಲ ಬಿಮಾ ಯೋಜನೆಯ ಹಣ, ವಿಮೆ ನಿಮ್ಮ ಖಾತೆಗೆ ಬಂದು ತಲುಪೋದಕ್ಕೆ ಇನ್ನೂ ಕೆಲವೊಂದಿಷ್ಟೇ ದಿನ ಬಾಕಿ ಉಳಿದಿದೆ. ಪ್ರತಿಯೊಬ್ಬ ರೈತರ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿಟ್ಕೊಳ್ಳಿ. ಈ ಒಂದು ಹಣವು ನಿಮ್ಮ ಖಾತೆಗೆ ಬಂದೇ ಬರುವಂತದ್ದು. ಯಾರೆಲ್ಲ ಫಸಲ ಬಿಮಾ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರೋ ಅವ್ರಿಗೆ ಖಂಡಿತವಾಗಿ ಈ ಒಂದು ಯೋಜನೆ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತದೆ. ಹಾಗೆ ನಾನು ಈ ಒಂದು ಯೋಜನೆಯ ಹಣವನ್ನು ರೈತರ ಖಾತೆಗೆ ಯಾವಾಗ ಹಾಕ್ತಾರೋ ಅವಾಗ್ಲೇ ಕೂಡ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಈ ಒಂದು ಹಣವನ್ನು ಸರ್ಕಾರದಿಂದ ಬಿಡುಗಡೆ ಅಂತೂ ಆಯ್ತು, ಆದ್ರೆ ವಿಮೆ ಕಂಪನಿಗೆ ಬಂದ ನಂತರ ರೈತರ ಖಾತೆಗೆ ಬರುತ್ತದೆ. ವಿಮೆ ಕಂಪನಿಗೆ ಬಂದ ನಂತರ ರೈತರ ಖಾತೆಗೆ ಯಾವಾಗ ಹಾಕ್ತಾರೋ ಮತ್ತು ಎಷ್ಟು ಹಣ ಅಂತ ಹೇಳಿದ್ದಾರೆ ಅಂದ್ರೆ, ಒಂದು ಎಕರೆಗೆ 50,000 ಅಂತ ಕೂಡ ತಿಳಿಸಿದ್ದಾರೆ. 50,000 ಬರುತ್ತಾ ಅಥವಾ 50,000ದ ಒಳಗೆ ಬರುತ್ತಾ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ. ಯಾಕಂದ್ರೆ ಈ ಒಂದು ಹಣವು ವಿಮೆ ಕಂಪನಿಗೆ ಬಂದ ನಂತರ ಪ್ರತಿಯೊಬ್ಬ ರೈತರ ಖಾತೆಗೆ ಜಮವಾಗುತ್ತದೆ. ಅದಕ್ಕೋಸ್ಕರ ಒಂದು ಎಕರೆಗೆ ಎಷ್ಟು ಈ ಸರಿ ಹಾಕ್ತಾ ಇದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ, ಮತ್ತು ಯಾವ ಜಿಲ್ಲೆಗೆ ಮೊದಲಿಗೆ ಹಾಕ್ತಾ ಇದ್ದಾರೆ ಮತ್ತು ಈ ಒಂದು ಫಸಲ ಬಿಮಾ ಯೋಜನೆಗೆ ಅರ್ಜಿ ಹಾಕಿದ ರೈತರಿಗೆ ಮಾತ್ರ ಸಿಗುವ ಈ ಒಂದು ಯೋಜನೆ ಆಗಿದೆ. ಅದಕ್ಕೋಸ್ಕರ ಯಾವ ಜಿಲ್ಲೆಗೆ ಮೊದಲಿಗೆ ಹಾಕ್ತಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಹಾಗೆ ರೈತರಿಗೆ ಯಾವಾಗ ಹಾಕ್ತಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಹಣ
ಅಂತೂ ಬಿಡುಗಡೆ ಆಯಿತು. ಆದಷ್ಟು ಬೇಗ ರೈತರ ಖಾತೆಗೆ ಜಮಾ ಆಗಲಿ. ಹಾಗೆ ಜಮಾ ಆದ ನಂತರವೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ರೈತ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಪ್ರೀಮಿಯಂಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ದೀರೋ, ಫಸಲ ಬಿಮಾ ಯೋಜನೆಗೆ ಮತ್ತು ಇನ್ಸೂರೆನ್ಸ್ ಯೋಜನೆಗೆ ಅರ್ಜಿ ಹಾಕಿದ್ದೀರೋ, ಬೇಗ ಬೇಗ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಜಿಲ್ಲೆಗೆ ಮೊದಲಿಗೆ ಸಿಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.